ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ಯೂಚರ್ 3 ಮಂತ್ಸ್ ಹೇಗಿದೆ, ಏನೆಲ್ಲ ಬರುವಂಥದ್ದಿದೆ, ಯೂನಿವರ್ಸಿಂದ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಇದು ಕೂಡ ರೆಸೊನೇಟ್ ಆಗುತ್ತೆ, ನಿಮ್ಮ ಪರ್ಸ್ನಲಿ ವಿಚಾರವಾಗಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ಕೇಳಿದಾಗ ನಿಮ್ಮ ಫ್ಯೂಚರ್ ವಿಚಾರವಾಗಿ ಇನ್ನೂ ಕೂಡ ಕ್ಲಿಯರಾಗಿ ಪ್ರಿಡಿಕ್ಟ್ ಮಾಡುತ್ತೆ. ಇದು ಕೂಡ ರೆಸೊನೇಟ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ಸೆಷನ್ ತಗೊಂಡಾಗ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಫ್ಯೂಚರ್ 3 ಮಂತ್ಸ್ ಪ್ರಿಡಿಕ್ಷನ್ ಯೂನಿವರ್ಸಿಂದ ಏನು ಬರ್ತಾ ಇದೆ ಮೆಸೇಜ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾವ ವಿಚಾರಕ್ಕೋಸ್ಕರ. ಓಕೆ, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದಷ್ಟು ಏನಿದೆ ಫ್ಯಾಮಿಲಿ ವಿಚಾರವಾಗಿ ಫ್ಯೂಚರಲ್ಲಿ. ಓಕೆ, ಸರಿಯಾದ ಡಿಸಿಷನ್ ಅಂದರೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಅಥವಾ ಏನೇ ಒಂದು ವಿಚಾರದಲ್ಲಿ ಆಗಿರಬಹುದು. ನೀವು ಹೆಣ್ಮಕ್ಳು ಏನಾದರೂ ಈ ರೀಡಿಂಗ್ನ ನೋಡ್ತಾ ಇದ್ದರೆ, ಹೆಣ್ಮಕ್ಳು ಒಂದು ಕೂತು ಯೋಚನೆ ಮಾಡಿ ಸರಿಯಾದ ಯಾವ ಡೈರೆಕ್ಷನ್ಗೆ ಹೋದರೆ ನಿಮ್ಮ ಮಕ್ಕಳ ಯಶಸ್ಸನ್ನು ನೀವು ನೋಡ್ಬೋದು ಅಥವಾ ನಿಮ್ಮ ಯಶಸ್ಸನ್ನು ನೋಡ್ಬೋದು. ಕೂತು ಯೋಚನೆ ಮಾಡಬೇಕಾಗತ್ತೆ. ಒಂದಷ್ಟು ಜವಾಬ್ದಾರಿಯುತವಾಗಿ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಯೋಚನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಕೊಡ್ತಾ ಇದೆ. ಇಲ್ಲಿ ಒಂದಷ್ಟು ಭಯ ಏನಿದೆಯಲ್ಲ, ಈ ಹಿಂದೆ ಇದ್ದಂತಹ ಭಯ, ಚಿಕ್ಕ ವಿಚಾರಕ್ಕೆ ಕಾಡ್ತಾ ಇದ್ದಂತಹ ಭಯ ಅಥವಾ ಮುಂದೆ ಹೆಜ್ಜೆ ಇಡೋದಕ್ಕೆ ಹೋಗುವಂತಹ ಭಯಗಳು, ಅದು ಕೂಡ ಈ 1 ತಿಂಗಳಲ್ಲಿ ರಿಮೂವ್ ಆಗುತ್ತೆ. ಅಂದರೆ ಹಾಗೆ ಅಂದ್ಕೊಳ್ತಾರಾ ಅಥವಾ ಜನಗಳು ಹೀಗೆ ಅಂದ್ಕೊಳ್ತಾರೆ, ಈ ರೀತಿ ಎಲ್ಲ ಕೆಲವೊಂದು ಭಯ ಏನು ಈ ಹಿಂದೆ ಇತ್ತು, ಆ ಭಯನ ನೀವು ಬದಿಗಿಟ್ಟು ಮುಂದೆ ಒಂದು ಆ್ಯಕ್ಷನ್ ತೊಗೊಳ್ತೀರಿ, ನಿಮ್ಮ ಜವಾಬ್ದಾರಿಯಿಂದ ಯೋಚನೆ ಮಾಡ್ತೀರಿ ಅನ್ನೋದು ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಕಾರ್ಡ್ ಬಂದು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ನೀವು ಯಾವುದಾದ್ರೂ ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಬಿಸ್ನೆಸ್ ವಿಚಾರವಾಗಿ ರೀಡಿಂಗ್ ಏನಾದರೂ ಕೂತು ಯೋಚನೆ ಮಾಡ್ತಾ ಇದ್ದರೆ, ಆ ಬಿಸ್ನೆಸ್ಸಲ್ಲಿ ಕೆಲವೊಂದಷ್ಟು ಸಕ್ಸಸ್ ಕಾಣುವಂತಹ ವಿಚಾರಗಳು ಕೂಡ ಇದೆ. ಹಾಗೆ ಇಲ್ಲಿ ಫ್ಯಾಮಿಲಿ ಮದುವೆಗಳು ಕೂಡ ಈ 3 ತಿಂಗಳ ಒಳಗಡೆ ಮದುವೆಗಳ ವಿಚಾರವಾಗಿ ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇಲ್ಲಿ ಫ್ಯಾಮಿಲಿ ಪರ್ಸನ್ಸ್ಗಳ ಮದುವೆ ವಿಚಾರ ಅಥವಾ ಫ್ರೆಂಡ್ಸ್ ಮದುವೆಗಳಿಗೆ ನೀವು ಭೇಟಿಯಾಗುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಮೊಬೈಲ್ಗಳು ನೋಡ್ತಾ ಇದ್ದ ಹಾಗೋ ಅಥವಾ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ಹೊಸ ಯೋಚನೆಗಳು, ಅಂದರೆ ನಿಮ್ಮ ಲೈಫಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಹೊಸ ಯೋಚನೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಕಾರ್ಡ್ ಇದೆ ಅಂತ ಹೇಳಿದ್ರೆ, ಅಂದರೆ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಮನೆಗಳಲ್ಲಿ ಕಿರಿಕಿರಿಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಅಂದರೆ ಒಂದಷ್ಟು ಇಲ್ಲ ನೀವೇ ಚಿಕ್ಕ ವಿಚಾರಗಳನ್ನು ಲ್ಯಾಗ್ ಮಾಡುವಂಥದ್ದು ಅಥವಾ ಚಿಕ್ಕ ಆಬ್ಸ್ಟಿಕಲ್ಸ್, ಅಂದರೆ ಸಂಬಂಧಗಳಲ್ಲಿ ಒಂಚೂರು ಮೈನರ್ ಆಗಿ ಕಿರಿಕಿರಿಗಳಾಗುವಂಥದ್ದು, ಆ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗೋದು ಅಥವಾ ತುಂಬ ಯಾವುದಾದ್ರೂ ಒಂದು ಕಡೆನೇ ಗಮನ ಹರಿಸೋದು, ದಯವಿಟ್ಟು ಅದನ್ನು ಕಟ್ ಆಫ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ತುಂಬ ನಾವು ಮೊಬೈಲ್ಗೆ ಅಡಿಕ್ಟ್ ಆದಾಗ ನಮ್ಮ ಸುತ್ತ ಏನು ನಡೀತಿದೆ ಅದು ಗೊತ್ತಾಗಲ್ಲ, ಅಥವಾ ತುಂಬ ಯಾವುದೋ ಒಂದೇ ವಿಚಾರದಲ್ಲಿ ನೀವು ಕೂತಾಗ ನಿಮ್ಮ ಸುತ್ತ ಏನು ನಡೀತಾ ಇದೆ ಅದು ಗೊತ್ತಾಗಲ್ಲ. ಅದು ನಿಮ್ಮ ಸಂಬಂಧಗಳಲ್ಲೂ ಕೂಡ ಕಿರಿಕಿರಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಈ ಥರ ಆಗೋಯ್ತು ನನ್ನ ಲೈಫು, ಯಾಕೆ ಹೀಗೆಲ್ಲ ಆಗೋಯ್ತು, ಈ ಥರದ್ದು ಕೂಡ ಬರುವಂಥ ಸಾಧ್ಯತೆ ಇದೆ. ನಾನು ಅದಕ್ಕೆ ಇಲ್ಲಿ ಮೊದಲನೇ ಕಾರ್ಡಲ್ಲೇ ಹೇಳಿದೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಅಂತ ಹೇಳಿದ್ರೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಹಿಡಿ, ಹಾಗೆ ಜವಾಬ್ದಾರಿಯಿಂದ ನಿಮ್ಮ ಲೈಫ್ ಬಗ್ಗೆನೂ ಕೂಡ ಯೋಚನೆ ಮಾಡಿ ಅಂತ ಹೇಳಿ. ಓಕೆ, ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕೆಲವೊಂದು ಸಲ ಕನಸುಗಳಾಗಿರ್ಬೋದು, ಅತಿಯಾದ ಸ್ಟ್ರೆಸ್ಸಿಂದನೂ ಕೂಡ
ಏನೋ ಒಂದು ರೀತಿ ಮೈಗೆ ಕಟ್ಟಾಕ್ದ ಹಾಗೆ ಕಾಣಿಸ್ತಾ ಇರುತ್ತೆ. ಬಟ್ ಆದರೆ ನಿಮ್ಮ ಯೋಚನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ತಪ್ಪು ಭಾವನೆಗಳು, ಅಥವಾ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು. ನೀವೇನಾದ್ರು ಗಂಡು ಮಕ್ಳು ನೋಡ್ತಾ ಇದ್ರೆ ಹೆಣ್ಮಕ್ಳಿಂದ ಏನೋ ನನಗೆ ಆಗ್ತಾ ಇರ್ಬೋದು, ಅಥವಾ ಹೆಣ್ಮಕ್ಳು ನೋಡ್ತಾ ಇದ್ರೆ ಗಂಡು ಮಕ್ಕಳಿಂದ ಏನೋ ನನಗೆ ಆಗ್ತಾ ಇರ್ಬೋದು ಅನ್ನುವಂತಹ ರೀತಿಯಲ್ಲಿ, ಬಿಕಾಸ್ ನಿಮ್ಮ ಆರೋಗ್ಯದ ವಿಚಾರವಾಗಿ ಆ ರೀತಿ ಕಟ್ಟಾಕದಂತಹ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಸೂಚನೆಗಳು ಕೊಡ್ತಾ ಇದೆ. ಸೊ ಅತಿಯಾಗಿ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಬೇಡ. ಬಟ್ ಇಲ್ಲಿ ಕೆಲವೊಂದು ಸಲ ಸೋಷಿಯಲ್ ಮೀಡಿಯಾಗಳು ನೀವು ಯೂಸ್ ಮಾಡೋದು ಓಕೆನೇ, ಯಾಕೆಂದರೆ ಹೊಸ ಹೊಸ ಐಡಿಯಾಸ್ಗಳು, ಹೊಸ ಹೊಸ ಯೋಚನೆಗಳು ಬರುತ್ತೆ. ಸೊ ಅದಕ್ಕೆ ನೀವು ಅಡಿಕ್ಟ್ ಆಗುವಂಥದ್ದು ಬೇಡ. ಏಕೆಂದರೆ ಕೆಲವೊಂದು ಸಲ ನೀವು ಬೇರೆಯವ್ರ ಜೊತೆ ಮೆಸೇಜ್ ಮಾಡೋದು ಕೂಡ, ಅಥವಾ ಕಾಲ್ನಲ್ಲಿ ಜಾಸ್ತಿ ಇದು ಮಾಡೋದು ಕೂಡ, ಅದು ಕೂಡ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುವಂತಹ ಸಾಧ್ಯತೆಗಳು ಅಥವಾ ಏರುಪೇರುಗಳು ಆಗುವಂಥದ್ದು. ಅದೇ ಹೇಳಿದೆ ಅಲ್ಲ, ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಯಾರೋ ಏನೋ ನಿಮ್ಮ ಬಗ್ಗೆ ಏನೋ ಬೇರೆ ವಿಚಾರನ ಇದು ಮಾಡಿದಾಗ ನೀವು ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆಗಳು, ಹಾಗೆ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಕೂಡ ಇದೆ. ಸೊ ದಯವಿಟ್ಟು ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕಾಗತ್ತೆ, ನೀವು ಜವಾಬ್ದಾರಿನ ತಗೊಳ್ಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಏನಾದರೂ ಯಾರಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದರೆ ಆ ಕೂತು ಸರಿಯಾದ ರೀತಿಯಲ್ಲಿ ಅವ್ರನ್ನ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ಜಗಳಗಳನ್ನು ಆಡೇ ಅಲ್ಲ, ಕೂತು ಅವ್ರನ್ನ ಯಾವ ರೀತಿ ಸರಿಯಾದ ಮಾರ್ಗಕ್ಕೆ ತಗೊಂಡು ಹೋಗಬಹುದು ಅನ್ನುವಂತಹ ಯೋಚನೆಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ 7 ಚಕ್ರ ಬ್ರೇಸ್ಲೆಟ್ ತಗೊಂಡಿಲ್ಲ ಬೇಗ ಬೇಗ ಬೈ ಮಾಡ್ಕೊಳ್ಳಿ, ಅದೇ ಪ್ರೈಸ್ನಲ್ಲೇ ಇರುತ್ತೆ ಇದು. ಈ 7 ಚಕ್ರ ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನೇ ಸಮಸ್ಯೆ ಆಗಿರಬಹುದು, 7 ಚಕ್ರಗಳೇನಾದರೂ ಬ್ಲಾಕೇಜ್, ಯಾವುದಾದ್ರೂ ಒಂದು ಚಕ್ರ ಬ್ಲಾಕೇಜ್ ಆದ್ರೂ ಕೂಡ ನಿಮ್ಮ ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಅಥವಾ ಮಾತನಾಡೋದ್ರಲ್ಲಾಗಿರ್ಬೋದು, ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಭಯ ಕಾಡುವಂಥದ್ದು ಈ 7 ಚಕ್ರ ಬ್ರೇಸ್ಲೆಟ್ ಆ್ಯಕ್ಟಿವ್ ಮಾಡುತ್ತೆ. ಓಕೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಆಲ್ ಇನ್ ಒನ್ ಸಮಸ್ಯೆಗೆ ಇದೊಂದು ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು 7 ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಇಲ್ಲಿ ನಾನು ಟರ್ಕಾಯ್ಶ್ ಜೊತೆಯಲ್ಲಿ ಗ್ರೀನ್ ಅವೆಂಚೂರಿನ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ, ಹಾಗೆ ನೆಗೆಟಿವಿಟಿ ಬ್ರೇಕ್ ಮಾಡೋದ್ರಲ್ಲಿ ಮುಂದಾಗುತ್ತೆ ಇದು. ಓಕೆ, ಸೊ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಪಡಿಬೇಕಾಗತ್ತೆ. 1200 ಇರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ, 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ವಿಚಾರಗಳು ಎದುರಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ನೋಡೋಣ. ಓಕೆ, ಇಲ್ಲಿ ಬಹಳಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಕೆಲವೊಂದು ಸಲ ಬಹಳಷ್ಟು ಮನಸ್ಸಿಗೆ ನೋವಾಗುವಂತಹ ವಿಚಾರಗಳು ನಡೆಯುವಂತಹ ಸಾಧ್ಯತೆಗಳು ಇದೆ. 3ನೇ ವ್ಯಕ್ತಿಗಳಿಂದನೇ ಇದು ಬಹಳಷ್ಟು ಮುಖ್ಯವಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಿ ಅನ್ನೋದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಕೆಲವ್ರ ಲೈಫಲ್ಲಿದೆ. ಯಾರೆಲ್ಲ ಪ್ರೇಮಿಗಳೇನಾದ್ರು ನೋಡ್ತಾ ಇದ್ದಾರೆ, ಅಥವಾ ಹಸ್ಬೆಂಡ್ ವೈಫ್ ನೋಡ್ತಿದ್ರೆ, ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇದ್ದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದ್ದು ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬರುವಂಥದ್ದು ಅಥವಾ ಬಿರುಕು ಬಂದಿರುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಸಂಬಂಧಗಳಲ್ಲಿ ಬಿರುಕು ಬಂದು ಏನಾದರೂ ದೂರ ಆಗಿದ್ದರೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ನ್ಯಾಯವಾಗಿ ಏನೆಲ್ಲ ಆಗಬೇಕೋ ಅದು ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನ್ಯಾಯ ನಿಮ್ಮ ಕಡೆನೇ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ತಾತ್ಕಾಲಿಕವಾಗಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಈಗ ಬಹಳಷ್ಟು ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಹಳಷ್ಟು ನೋವಿನಿಂದ ಎದುರಿಸ್ತಾ ಇರಬಹುದು. ಬಟ್ ಇನ್ ಫ್ಯೂಚರಲ್ಲಿ ಇನ್ನು 2 ಮಂತ್ಸಲ್ಲಿ ಆ ವಿಚಾರದಿಂದ ನಿಮಗೆ ಒಂದಷ್ಟು ಸಂತೋಷದ ಟೈಮ್ ಕೂಡ ಬರುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಅಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಏನಿದೆ ಅಲ್ಲ, ಬಹಳಷ್ಟು ಈಗ ಈ ಹಿಂದೆ ಬಹಳಷ್ಟು ಗೊಂದಲಗಳನ್ನು ನೀವಿದ್ರಿ. ಯಾವುದು ಸರಿಯಾದ ನಿರ್ಧಾರ ತೊಗೊಳ್ಬೇಕು, ಅಥವಾ ಯಾವುದು ನನ್ನ ಲೈಫಲ್ಲಿ ನಾನು ರೈಟ್ ಪಾತ್ನ ನಾನು ಚೂಸ್ ಮಾಡಬೇಕು ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ನಲ್ಲಿದ್ದರೆ, ಇನ್ನು 2 ಮಂತ್ಸ್ ನಂತರವಾಗಿ ರೈಟ್ ಪಾತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಓಕೆ, ಇಲ್ಲಿ ನಾನು ಹೇಳಿದ್ದೆಲ್ಲ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ಬಹಳಷ್ಟು ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಬೇಡ.
ಓಕೆ, ಮೈಂಡ್ನ ಕಾಮಾಗಿ ಇಟ್ಕೊಳ್ಳಿ. ಯಾವುದೇ ಆಗಿರಲಿ, ಇದು ನನಗೆ ಮೇಜರ್ ಕಾರ್ಡಲ್ಲಿ ಏನು ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಮೂರನೇ ವ್ಯಕ್ತಿಗಳಿಂದ ಕಿರಿಕಿರಿ ಆಗುವಂಥದ್ದು ಅದೇ ಕಂಟಿನ್ಯೂ ಆಗುತ್ತೆ, ಈ ಥರದ್ದು ಯಾವುದೂ ನಾನು ನೋಡ್ತಾ ಇಲ್ಲ. ಏಕೆಂದರೆ ಇದು ತಾತ್ಕಾಲಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ, ಬಟ್ ಆದರೆ ಅದಕ್ಕೆ ಮೇಜರಾಗಿ ನೀವು ಯಾರೇನೇ ಹರ್ಟ್ ಮಾಡಿರಲಿ, ಯಾರಿಂದ ಎಷ್ಟೇ ನೋವನ್ನು ನೀವು ತೊಗೊಂಡಿರಲಿ, ಬಟ್ ಕರ್ಮ ಅನ್ನೋದೊಂದು ಇರುತ್ತಲ್ಲ, ಆ ಕರ್ಮದ ಅನುಸಾರವಾಗಿ ನಿಮ್ಮ ಟೈಮ್ ಕೂಡ ಬದಲಾಗುವಂಥ ಸಾಧ್ಯತೆ ಇದೆ. ಸರಿಯಾದ ಈ ಹಿಂದೆ ಮಾಡಿಕೊಂಡಂತಹ ತಪ್ಪು ಮುಂದೆ ನಾನು ಮಾಡಬಾರ್ದು ಅಂತ ಹೇಳಿ ಒಂದು ಒಳ್ಳೆಯ ಡೈರೆಕ್ಷನ್ನ ಚೂಸ್ ಮಾಡಿ, ಒಂದು ಸರಿಯಾದ ರೀತಿಯಲ್ಲಿ ನೀವು ಏನಿದೆಯಲ್ಲ ಸರಿಯಾದ ರೀತಿಯಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಸರಿಯಾದ ರೀತಿಯಲ್ಲಿ ನೀವು ಚೂಸ್ ಮಾಡುವಂಥದ್ದು, ಡೈರೆಕ್ಷನ್ಸ್ನ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು, ಇದೆಲ್ಲದೂ ಕೂಡ ನಾನು ನೋಡಬಹುದು. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಬಹಳಷ್ಟು ನಿಂತಿರುವಂತಹ ಕೆಲಸಗಳು ಕೂಡ ಬಹಳ ವೇಗವಾಗುತ್ತೆ. ಬ್ಯಾಂಕ್ ಲೋನ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಯಾವುದೋ ಒಂದು ಪ್ರಮೋಷನ್ ನೀವು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಏನಾದರೂ ಭಾಳಷ್ಟು ಕಿರಿಕಿರಿ ಆಗುವಂಥದ್ದು, ಯಾವುದೋ ಒಂದು ವಿಚಾರಗಳು ಆಗದೆ ಭಾಳಷ್ಟು ಕಿರಿಕಿರಿ ಆಗುವಂಥದ್ದು, ಈ ರೀತಿ ಎಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಆಗಸ್ಟ್ ಒಳಗಡೆ ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಐಪ್ರಿಸ್ಟಸ್ ಬಂದಿದೆ. ಒಂದಷ್ಟು ನೀವು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ವ್ಯಕ್ತಿಗಳ ವಿಚಾರವಾಗಿ ಭಾಳ ತಲೆ ಕೆಡಿಸ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ಸರಿ ಹೋಗುತ್ತೆ. ಸರಿಯಾದ ನಿರ್ಧಾರ ತಗೊಳ್ತೀರಿ, ಸರಿಯಾದ ದಾರಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಒಂದಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕಲ್ವಾ. ಸರಿಯಾದ ದಾರಿನ ಚೂಸ್ ಮಾಡೋದಕ್ಕೆ ಭಗವಂತನೂ ನಮ್ಮ ಜೊತೆಗೆ ಬೇಕಾಗತ್ತೆ. ಸೊ ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕಾಗತ್ತೆ. ಹಾಗೆ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ, ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ. ಓಕೆ, ಹಾಗೆ ಒಂದಷ್ಟು ಮೆಡಿಟೇಷನ್ಸ್ ಕೂಡ ಮುಖ್ಯ ಆಗಿರುತ್ತೆ. ಬಹಳಷ್ಟು ಮನಸ್ಸಲ್ಲಿ ನೋವನ್ನು ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕಾಗದೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಿರ್ತೀರಿ. ಇಲ್ಲಿ ನೋಡಿ, ನಿಮಗೆ ಬಹಳಷ್ಟು ಸಿಟ್ಟು ಬರುವಂಥದ್ದು ಅಥವಾ ಕೋಪ ಬರುವಂಥದ್ದು, ದುಃಖ ಜಾಸ್ತಿ ಇರುವಂಥದ್ದು ಎಲ್ಲನೂ ಇರುತ್ತೆ. ಬಟ್ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರೋದಿಲ್ಲ. ಅದನ್ನು ಶೇರ್ ಮಾಡ್ಕೊಳ್ಳೋ ರೀತಿನೂ ಕೂಡ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಾಗ್ತಾನೂ ಇರೋದಿಲ್ಲ. ಬಹಳಷ್ಟು ಕೊರಗೋದಕ್ಕಿಂತ ಒಂದಷ್ಟು ನೀವು ಮೆಡಿಟೇಷನ್ನು ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ, ಒಂದಷ್ಟು ನಿಮಗೆ ಮನಸ್ಸಿಗೆ ಬಹಳಷ್ಟು ಹೀಲಿಂಗ್ ಸಿಗುವಂತಹ ರೀತಿಯಲ್ಲೂ ಕೂಡ ನಾನಿಲ್ಲಿ ನೋಡ್ಬೋದು. ಓಕೆ, ಬಟ್ ಇದೆಲ್ಲ ತಾತ್ಕಾಲಿಕ. ಬಟ್ ಇನ್ನು ಇನ್ನೆರಡೇ ತಿಂಗಳಲ್ಲಿ ಸರಿಯಾದ ದಾರಿಗೂ ಕೂಡ ನೀವು ಹೋಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾ ಹೇಳ್ದಲ್ಲ, 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸದಲ್ಲೂ ಕೂಡ ಈಗೇನು ನೀವು ಸೋಂಬೇರಿತನ ಅಥವಾ ಯಾವುದೋ ಒಂದು ಸ್ಟ್ರೆಸ್ನ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಟೆನ್ಷನ್ಸ್ ಏನಾದರೂ ಆಗಿದ್ರೆ ಅದರಿಂದನೂ ಕೂಡ ಹೊರ ಬರ್ತೀರಿ. ಭಾಳ ನೀವೇ ಬ್ಯುಸಿ ಆಗುವಂತಹ ಸಮಯನೂ ಕೂಡ ಮುಂದಿನ ದಿನಗಳಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಡೈರೆಕ್ಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. 7 ಚಕ್ರ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಅದು ನಿಮ್ಮ ದೇಹದಲ್ಲಿ ಇರುವಂತಹ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ನಿಮಗೆ ಹಲವಾರು ರೀತಿಯಲ್ಲಿ ಬೇರೆ ಆರೋಗ್ಯದ ಸಮಸ್ಯೆ ಅಥವಾ ಏನಾದರೂ ಒಂದು ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದರೆ, ಕೆಲವೊಂದು ಚಕ್ರಗಳು ಬ್ಲಾಕೇಜ್ ಆದಾಗ ಕೆಲವು ಸಮಸ್ಯೆಗಳು ಬಂದಿರುತ್ತೆ. ಅದು ಯಾವ ಚಕ್ರ ಏನು ಅಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ 7 ಚಕ್ರ ಬ್ರೇಸ್ಲೆಟ್ ಹಾಕ್ಕೊಂಡು ಒಂದಷ್ಟು ಮೆಡಿಟೇಷನು ಅಥವಾ ಒಂದಷ್ಟು ನೀವು ಹಾಕ್ಕೊಂಡು ಇರೋದ್ರಿಂದ ಅದೇನಾಗುತ್ತೆ, ಹೀಲ್ ಮಾಡುತ್ತೆ ನಿಮ್ಮನ್ನು ಅಂತ ಹೇಳ್ಬೋದು. ಓಕೆ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. 2 ಆಫ್ ವಾಂಡ್ಸ್ ಇದೆ. ಓಕೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಂದು ಸಲ ನೀವು ಯೋಚನೆ ಮಾಡೋದಾಗಿರ್ಬೋದು, ಕೆಲವೊಂದು ಸಲ ಹೆಜ್ಜೆ ಇಡಬೇಕಾದ್ರೆ, ಮುಂದಿನ ಹೆಜ್ಜೆಗಳು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ದಯವಿಟ್ಟು ದುಡ್ಕೋದು ಬೇಡ. ಹೌದು, ಆಪರ್ಚುನಿಟೀಸ್ ನಿಮ್ಮ ಕಣ್ಮುಂದೆ ಅಯ್ಯೋ ಹಾಗೋಗ್ಬಿಟ್ರೆ ಚೆನ್ನಾಗಾಗ್ಬಿಡ್ತೀನಿ ನಾನು, ಹೀಗೆ ಹೋಗ್ಬಿಟ್ರೆ ಚೆನ್ನಾಗಾಗ್ಬಿಡ್ತೀನಿ ಅನ್ನೋ ಅಂತ ಒಂದಷ್ಟು ಕನ್ಫ್ಯೂಷನ್ಸ್ಗಳು ನಿಮ್ಮಲ್ಲಿದೆ. ಬಟ್ ಆದರೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ಹೌದು, ನಿಮ್ಗೆ ಹೊಗಳೋರು ಜಾಸ್ತಿ ಜನ ಇರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮ ನಿರ್ಧಾರಗಳಿಗಿಂತ ಬೇರೆಯವ್ರ ನಿರ್ಧಾರಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಟ್ರಾವೆಲಿಂಗಲ್ಲಿ ಹೋಗೋದಕ್ಕೂ ಕೂಡ ಒಂದಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಯಾರೋ ಏನೋ ಹೇಳಿಬಿಟ್ರು ಅಂತ ಹೇಳಿ ದುಡುಕಿ ಮುಂದಕ್ಕೆ ಹೋಗುವಂಥದ್ದು, ಅಥವಾ
ಇದು ಏನು ಬಹಳಷ್ಟು ದಿಢೀರ್ ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಕೂತು ಯೋಚನೆ ಮಾಡಿ, ಅಥವಾ ನಿಮ್ಗೆ ಗೊತ್ತಿರುವಂತಹ ಗುರು ಹಿರಿಯರಿಗೋ ಅಥವಾ ಬೇರೆಯವ್ರ ಹತ್ರ ಎಲ್ಲ ತಿಳಿದಂತಹ ವ್ಯಕ್ತಿಗಳ ಜೊತೆಗೆ ಡಿಸ್ಕಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಇನ್ನು 3 ತಿಂಗಳಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಸ್ವಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಮನಸ್ಸಿಗೆ ನೋವು, ದುಃಖಗಳು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸುಮ್ಮನೆ ಅದು ಬಹಳಷ್ಟು ಬೇಡದ ವಿಚಾರವಾಗಿ ಟೆನ್ಷನ್ ಆಗುವಂಥದ್ದು, ದುಃಖಗಳನ್ನು ಹೆದರಿಸುವಂಥದ್ದು, ಹಾಗೆ ಕಣ್ಣೀರು ಜಾಸ್ತಿ, ಇದು ಎಲ್ಲನೂ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ ಚಂದ್ರ ಉಲ್ಟಾ ಆಗಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿನೇ ಸರಿ ಇಲ್ಲ. ಬೇರೆಯವ್ರ ಮೇಲೆಲ್ಲ ಸುಮ್ಮನೆ ಅನುಮಾನಗಳು ಬರುವಂಥದ್ದು, ಅಥವಾ ಇವರಿಂದ ಏನೋ ನನಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಥವಾ ಇವರಿಂದ ಏನಾದರೂ ನನಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಾ, ಅಥವಾ ಏನೋ ಆಗಿಬಿಡುತ್ತಾ ಅನ್ನುವಂತಹ ಭಯ ಆತಂಕಗಳು ಜಾಸ್ತಿ. ಇದೆಲ್ಲ ಏನು ಮಾಡ್ತಾ ಇದೆ ಅಂದರೆ ನಿಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮಗೆ ನಿಮ್ಮ ಸುತ್ತ ಬೆನ್ನಿಗೆ ಚೂರಿ ಹಾಕಿರುವಂತಹ ಜನಗಳೇ ಇಲ್ಲಿಂದ 8 ತಿಂಗಳ ಹಿಂದೆಯಿಂದನೂ ಕೂಡ ಇದೇ ರೀತಿ ಫೇಸ್ ಮಾಡ್ತಾ ಇದ್ದೀರಿ. ನೀವು ಬಹಳಷ್ಟು ಕಣ್ಣೀರು ಹಾಕುವಂಥದ್ದು, ಇಲ್ಲಿ ನಿಮಗೆ ಒಂದಷ್ಟು ಟ್ರ್ಯಾಪ್ ರೀತಿ ಆಗೋಗಿದೆ, ಕಟ್ಟಾಕದ ರೀತಿಯಾಗಿದೆ. ನಿಮ್ಮ ಹತ್ರ ಎಲ್ಲನೂ ಇದೆ, ಯಾವ ದಾರಿ ಚೂಸ್ ಮಾಡ್ಕೊಳ್ಬೇಕು, ಹೇಗೆ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ಕೂಡ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಬಹಳಷ್ಟು ಟೆನ್ಷನ್ಸ್ಗಳು ನಿಮಗೆ ಆಗ್ತಾ ಇದೆ. ಓಕೆ, ಇಲ್ಲಿ ಚಿಂತೆಗಳು ಜಾಸ್ತಿ ಮಾಡ್ತಾ ಇದ್ದೀರಿ, ಇದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಓಕೆ, ಏನೇ ಆದ್ರೂ ಕೂಡ ಮುಂದೆ ಹೆಜ್ಜೆ ಇಡೋದಕ್ಕೂ ಕೂಡ ತುಂಬ ಭಯ ಆತಂಕದಿಂದನೇ ಈಗಲೂ ಕೂಡ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಏನಿದೆಯಲ್ಲ ನೋವುಗಳನ್ನು ತಿಂದಿದ್ದೀರಿ. ನಿಮಗೆ ಬಹಳಷ್ಟು ಬೆನ್ನಿಗೆ ಚೂರಿ ಹಾಕಿದಂಥ ಜನಗಳೇ ಇದ್ದಾರೆ, ಈಗಲೂ ಕೂಡ ನಿಮ್ಮ ಸುತ್ತ ಅಂಥವರೇ ಇದ್ದಾರೆ. ಇಂಥವರಿಂದ ನಿಮಗೆ ನಿಮ್ಮ ಕಣ್ಣೀರು ಅವರಿಗೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇರ್ಬೋದು. ಬಟ್ ಆದರೆ ನಿಮ್ಮ ಜೀವನದಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಗಬೇಕು ಅದೆಲ್ಲನೂ ಸಿಗ್ತಾ ಹೋಗುತ್ತೆ. ಸಮೃದ್ಧಿಯ ಜೀವನ ಇದೆ, ಎಲ್ಲನೂ ಇದೆ. ಬಟ್ ಯಾವುದೋ ಒಂದು ದಿಢೀರ್ ನಿರ್ಧಾರ ಅಥವಾ ದಿಢೀರ್ ಹೆಜ್ಜೆಗಳಿಂದ ನಿಮ್ಗೆ ಒಂದಷ್ಟು ನೋವುಗಳನ್ನು ನೀವು ತಗೊಳ್ಬಹುದು. ಓಕೆ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದೃಷ್ಟನೂ ಕೂಡ ನಿಮ್ಮ ಸುತ್ತ ಚೆನ್ನಾಗೇ ಇದೆ. ಹೌದು, ಇಲ್ಲಿ ನೋಡಿ ಇಲ್ಲೆಲ್ಲನೂ ಕೂಡ ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ. ನಿಮ್ಮ ಮನಸ್ಥಿತಿ ಸರಿ ಇರಲ್ಲ. ಮನಸ್ಥಿತಿಯಲ್ಲಿ ಈ ಪಾಸ್ಟಲ್ಲಿ ಆಗಿರುವಂಥದ್ದೇ ಬಹಳಷ್ಟು ನೋವು ತಿನ್ನುವಂಥದ್ದು, ಅಥವಾ ಬಹಳಷ್ಟು ಕಣ್ಣೀರು ಹಾಕುವಂಥದ್ದು, ಅಥವಾ ಯಾವುದೋ ಒಂದು ಕೆಟ್ಟ ಯೋಚನೆ ನಿಮ್ಮನ್ನು ಕಟ್ಟಾಕದ ರೀತಿಯಲ್ಲಿ ಇದೆ. ಓಕೆ, ಇಲ್ಲಿ ಒಂದಷ್ಟು ನಿಮ್ಮ ಲೈಫಲ್ಲಿ ಏನೇ ಆಗ್ತಾಯಿದ್ರು ಕೂಡ, ಏನೇ ಒಳ್ಳೇದಾಗ್ತಾಯಿದ್ರು ಕೂಡ, ಏಕೆಂದರೆ ಇಲ್ಲಿ ನೋಡಿ 1-1.5 ತಿಂಗಳ ನಂತರದಲ್ಲಿ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಯಾವುದೇ ಒಂದು ಆಗದೇ ಇರುವಂತಹ ಕೆಲಸ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇದೆ. ಯಾರನ್ನು ಕೂಡ ನಂಬುವಂತಿಲ್ಲ. ಓಕೆ, ಯಾರನ್ನು ನಂಬಿ ನೀವು ಓಪನ್ ಅಪ್ ಆಗಿ ನಿಮ್ಮ ವಿಚಾರಗಳನ್ನು ಹೇಳ್ಕೊಳ್ಳುವಂಥದ್ದು ಆ ರೀತಿ ಮಾಡುವಂತಿಲ್ಲ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸ್ವಲ್ಪ ಸ್ವಾರ್ಥಿಯಾಗಿ ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಏನು ಆಗ್ತಾಯಿದೆ, ಇದೆಲ್ಲನೂ ಕೂಡ ಬೇರೆಯವ್ರಿಗೆ ಹೇಳ್ಕೊಳ್ಳುವಂತಹ ಅವಶ್ಯಕತೆಗಳು ನಿಮಗಿಲ್ಲ. ಬಾಯಿ ತಡಿಲಾರದೆ ನನ್ನ ಲೈಫಲ್ಲಿ ಈ ರೀತಿ ಆ ರೀತಿ ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತಾ ಬಂದಾಗ ನೀವು ಹೇಳ್ಕೊಂಡ್ರೆ ಅಂದರೆ ಜನಗಳು ನಿಮ್ಮನ್ನು ಈ ರೀತಿ ಮಾಡಿ ಕೂರಿಸ್ತಾರೆ. ಕೆಲವೊಂದು ದೃಷ್ಟಿಗಳಿರಬಹುದು, ಅಥವಾ ನಿಮ್ಮನ್ನು ಟ್ರ್ಯಾಪಿಂಗ್ ಮಾಡುವಂತಹ ರೀತಿಯಲ್ಲಿ, ಉಸಿರುಗಟ್ಟಿಸುವಂಥ ರೀತಿಯಲ್ಲಿ ನಿಮಗೆ ನೀವೇ ಆಗ್ತೀರಿ. ಯಾಕೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋಯ್ತು ನಾನು ಅಂದ್ಕೊಂಡೋ ಕೆಲಸ, ಯಾಕೆ ಇದ್ದಕ್ಕಿದ್ದ ಹಾಗೆ ನನ್ನ ಬ್ಯೂಟಿ ಚೇಂಜ್ ಆಯಿತು. ಇದಕ್ಕೆಲ್ಲ ಏನು ಅಂತ ಹೇಳಿದ್ರೆ ಕೆಲವು ಜನಗಳು ನಿಮ್ಮ ಏಳಿಗೆಯನ್ನು ಸಹಿಸೋದಕ್ಕಾಗೋದಿಲ್ಲ. ನಿಮಗೆ ಭಾಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ಗಳು ಏನೇ ಇದ್ರೂ ಕೂಡ 2 ರೀತಿ ಇರುತ್ತೆ. ಅವ್ರ ಲೈಫಲ್ಲಿ ಅದು ಇರೋದಿಲ್ಲ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಿರ್ತಾರೆ. ಇದರಿಂದ ನಿಮ್ಗೆ ಕಣ್ಣೀರು ಜಾಸ್ತಿ. ಸೊ ಹಾಗಾಗಿ ಔಟ್ಕಮ್ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಏನೇ ಇದ್ರೂ ಕೂಡ, ಯಾರಿಗೆ ಹಣಕಾಸು ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರು ಕೂಡ ಸ್ವಲ್ಪ ಸ್ವಾರ್ಥಿ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಕೊಟ್ಟು ಕೆಟ್ಟವರಾಗೋದಕ್ಕಿಂತ ಕೊಡದೆ ಒಳ್ಳೆಯವರಾಗೋದು ತುಂಬಾ ಒಳ್ಳೆಯದು. ಓಕೆ, ಸಮೃದ್ಧಿಯ ಲೈಫ್ ಏನು ಬರ್ತಾ ಇದೆ ಅದನ್ನೆಲ್ಲನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಲೈಫಲ್ಲಿ ಏನೇ ಆಗೋದಕ್ಕಿಂತ ಮುಂಚೆ ಅದನ್ನು ನೀವು ಹೈಡ್ ಆ್ಯಂಡ್ ಸೀಕ್ ಮಾಡಬೇಕಾಗತ್ತೆ, ಮುಚ್ಚಿಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.